ಅಳ್ಬೇಡ ಮಾಯಾ. ನೀನ್ ಹೀಗೆ ಅಳ್ತಾ ಇದ್ರೆ ಪರಿಸ್ಥಿತಿ ಎಲ್ಲ ಸರಿ ಹೋಗುತ್ತಾ ಹೇಳು? ಸಮಾಧಾನ ಮಾಡ್ಕೋ. ಮಾಯಾ, ಯಾಕೆ ಹೇಳ್ತಾ ಇದೀಯಾ? I'm really feeling low, ಶರತ್. ನೀವು ಮತ್ತೆ ದುರ್ಗಾ ಖುಷಿಯಾಗಿ ಮತ್ತೆ ಮದುವೆ ಆಗಿದೆ ನೋಡಿ, ನನ್ನ ಮನಸ್ಸಿಗೆಲ್ಲ ತುಂಬಾ ಬೇಜಾರಾಗ್ತದೆ. ಐ ನೋ ದಿಸ್ ಇಸ್ ರಾಂಗ್, ಬಟ್ ಏನ್ ಮಾಡ್ಲಿ, ನನ್ನ ದುಃಖನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ನನಗೆ. ನಾನು ನಿಮ್ಮ ಜೊತೆ ಲೈಫ್ ಲೀಡ್ ಮಾಡ್ತೀನಿ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ, ಬಟ್ ಸಡನ್ ಆಗಿ ಏನೆಲ್ಲ ಆಗೋಯ್ತು. ಫೀಲಿಂಗ್ ಡಿಪ್ರೆಸ್ಡ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮ್ಯಾಮ್, ಬಟ್ ನಿನ್ನ ಬೇಜಾರಿಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಆಹಾಹಾ, ಎಂಥ ಬ್ರಿಲಿಯಂಟ್ ದಮ್ಮು ನೀನು. ಈಗ ಶರತ್ತು ಮಾಯಾ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಒಂದು ಸೂಪರ್ ಆಗಿರೋ ಪ್ಲಾನ್ ಹೇಳ್ತಾನೆ. ಮಾಯಾ, ಹೀಗೆ ಹೇಳ್ತಾ ಇದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆದರೆ ನೀನು ನಿಂದೆ ಆದ ಒಂದು ಪ್ರಪಂಚನ ಕಟ್ಕೋಬೇಕು ಮಾಯಾ. ನೀನು ಆ್ಯಕ್ಟಿವ್ ಆಗಬೇಕು, ಆ್ಯಕ್ಟಿವ್ ಆಗಿ ಏನಾದರೂ ಮಾಡಬೇಕು. ನಿನ್ನ ಗಮನ ಬೇರೆ ಕಡೆ ಹರಿದ್ರೆ ನಿನ್ನ ಬೇಜಾರು ಕಳಿಯುತ್ತೆ. ಏನ್ ಹೇಳ್ತಾ ಇದೀಯ ಶರತ್ತು? ಹೌದದೆ, ಮಾಯಾ ಇಲ್ಲೇ ಇದ್ರೆ ಅವಳಿಗೆ ಮೂವ್ ಆನ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅವಳು ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ಅವಳಿಗೂ ಒಂದು ಚೇಂಜ್ ಇರುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಮಾಯಾ, ನೀನು ಸೀರಿಯಸ್ ಆಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ದಟ್ ವಿಲ್ ಬಿ ಗುಡ್ ಫಾರ್ ಯು. ಹಾಲು, ಒಲೆ ಮೇಲೆ ಹಾಲಿಟ್ಟಿದ್ದೆ. ಹಾಲು 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 ವರ್ಕ್ ಆಗುತ್ತೆ ಅಂತ ಯಾವ್ದು ಸ್ಟುಪಿಡ್ ಐಡಿಯಾ ಕೊಡ್ತಾರೆ. ಅಲ್ಲ, ಏನಾದರೂ ಬೇಕಿತ್ತಾ? ನಾಳೆ ಪೇರೆಂಟ್ಸ್ ಗೇಮ್ ಡೇಗೆ ನನಗೆ ಕೊಟ್ಟಿರೋ ಪ್ರಾಮಿಸ್ ಇನ್ನ ಜ್ಞಾಪಕ ಇದೆ ಅಲ್ವಾ? ಅಫ್ಕೋರ್ಸ್, ಅದು ಇಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿದೆ. ನಾನು ಬರ್ತೀನಿ, ದುರ್ಗಾನು ಕರ್ಕೊಂಡು ಬರ್ತೀನಿ. ಯು ಡೋಂಟ್ ವರಿ. ಗುಡ್. ಶರತ್ ಗೇಮ್ಸ್ ಡೇಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಅವ್ರ ಜೊತೆ ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಕೆಲಸ ಇದೆ. ಹೇಳುವಂತವರಾಗಿ ರಾಜ್ಕುಮಾರಿ, ನಿಮ್ಮ ಅಪ್ಪಣೆ ಏನೇ ಇದ್ರೂ ಪಾಲಿಸುತ್ತೆ. ಯಾಕೋ ಜಾಸ್ತಿ ಆಯ್ತು ಅನ್ನಿಸ್ತಿಲ್ವಾ? ಹೌದಾ? ಸರಿ, ಕಮ್ಮಿ ಮಾಡಿಕೊಳ್ಳುತ್ತೇವೆ. ನಾನೇನ್ ಕೇಳಕ್ ಹೋಗಿದೆ ಅಂತ ಕೇಳ್ತೀರಾ? ಖಂಡಿತ, ಹೇಳ್ಪುಟ. ನಮ್ಮ ಫ್ಯಾಮಿಲಿ ಫೋಟೋನ ಹುಡುಕ್ಬೇಕು. ಫ್ಯಾಮಿಲಿ ಫೋಟೋನ? ಯಾಕೆ? ನಮ್ಮ ಸ್ಕೂಲಲ್ಲಿ ಫ್ಯಾಮಿಲಿ ಟ್ರೀ ಪ್ರಾಜೆಕ್ಟ್ ಇದೆ. ನಮ್ಮ ಮನೆಯವ್ರ ಫೋಟೋ ಎಲ್ಲ ಹಾಕ್ಬಿಟ್ಟು ಅವ್ರ ರಿಲೇಶನ್ಶಿಪ್ ಬಗ್ಗೆ ಬರಿಬೇಕು. ಫೋಟೋ ಇಲ್ಲದೆ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಈ ಪ್ರಾಜೆಕ್ಟ್. ಅಷ್ಟೇ ತಾನೇ? ಹಿಂಗೋಗಿ ಹಂಗೆ ಹುಡುಕ್ತೀನಿ. ಹುಡುಕುವಂಥವರಾಗಿ. ಅಪ್ಪಣೆ ರಾಜ್ಕುಮಾರಿ. ಆ ಮಾಯ ನನಗೆ ಎಷ್ಟೇ ತೊಂದರೆ ಕೊಟ್ಟಿದ್ರು ನನ್ ಬೇಜಾರಿಲ್ಲ. ಆದ್ರೆ ಪಾಪ ಪುಟ್ ಮೇಡಮ್ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಅವಳಿಗೆ? ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ನಾನು ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಹೌದು ದುರ್ಗಾ, ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು. ಆದ್ರೆ ಪ್ಲೀಸ್ ದುರ್ಗಾ,
ನೀನ್ ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಆತ್ರದಿಂದ ಏನಾದ್ರೂ ಮಾಡಕ್ ಹೋದ್ರೆ ಎಡ್ವರ್ಟ್ ಆಗತ್ತೆ. ಇಲ್ಲ, ನನಗದೆಲ್ಲ ಗೊತ್ತಿಲ್ಲ. ನಿಮ್ ಮಾತು ಕೇಳಿ ನನಗೆ ರಕ್ತ ಎಲ್ಲ ಕುದೀತಿದೆ. ಪುಟ್ಟ ಮೇಡಮ್ ಮೇಲೆ ಯಾಕೆ ಅವಳಿಗೆ ಅಷ್ಟೊಂದು ವೇಷ ಅಂತ ನಾನು ಅವಳನ್ನ ಪ್ರಶ್ನೆ ಮಾಡೇ ಮಾಡ್ತೀನಿ. ಮಾಯಾ ಆಲ್ರೆಡಿ ಕೋಪದಲ್ಲಿದ್ಲು ಅಂತ ಅನ್ಸತ್ತೆ. ಕೋಪದಲ್ಲಿದ್ದಾಗ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಛೇ, ಈ ದುರ್ಗಾ ಯಾಕೆ ಇಷ್ಟು ಆತ್ರ ಪಟ್ಲು? ಏನು ಹೆಚ್ಚು ಕಮ್ಮಿ ಆಗದೆ ಇದ್ರೆ ಸಾಕು. ಏನೇ ಹೇಳ್ತಿದ್ಯಾ? ನನ್ನ ಹತ್ರ ಹಿಂಗೆಲ್ಲ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿಂಗೆ? ಸತ್ಯನ ಹೇಳೋದಕ್ ಧೈರ್ಯ ಬೇಡ, ಸತ್ಯನ ಒಪ್ಕೊಳ್ಳೋದಕ್ ಧೈರ್ಯ ಬೇಕು. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ದುರ್ಗಾ. ಯಾಕೆ ಮಾತಾಡ್ಬಾರ್ದು? ನಾನು ಇದ್ದಿದ್ದನ್ನ ಇದ್ದಾಗ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗ್ತಿದ್ಯಾ ಮಾಯಾ? ಯಾಕೆ ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ ಅಂತ ಗೊತ್ತಿಲ್ವಾ? ನೀನ್ ಪುಟ್ಟ ಮೇಡಮ್ಗೆ ಇಷ್ಟ ದಿನ ತೊಂದರೆ ಕೊಟ್ಟಿದ್ದು, ನೋವು ಕೊಟ್ಟಿದ್ದು ಸತ್ಯ ತಾನೇ? ಶಟ್ ನೋಡು, ಮೊದ್ಲೇ ನನಗೆ ಮೂಡ್ ಸರಿ ಇಲ್ಲ. ಇರಿಟೇಟ್ ಮಾಡ್ಬೇಡ, ಜಸ್ಟ್ ಗೋ ಅವೇ. ನನ್ನನ್ನ ಇವಾಗ ಇಲ್ಲಿಂದ ಕಳಿಸ್ಬೋದು, ಆದ್ರೆ ಮಾಡಿರೋ ತಪ್ಪುಗಳನ್ನ ಎಷ್ಟ್ ದಿನ ಅಂತ ಮರೆ ಮಾಚ್ತೀಯ? ನೀನ್ ಪುಟ್ಟ ಮೇಡಮ್ ಜೊತೆ ಹೀಗೆಲ್ಲ ನಡ್ಕೋತಿದ್ಯಾ ಅಂತ ಬಾಸ್ ಗೊತ್ತಿಲ್ಲ ಅನ್ಕೊಂಡ್ಯಾ? ಪುಟ್ಟ ಮೇಡಮ್ ಅವ್ರ ಹೆತ್ತ ಮಗಳು. ಸ್ವಂತ ಮಗಳಿಗೆ ಏನಾದ್ರೂ ನೋವಾದ್ರೆ ತಂದೆ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅದಕ್ಕೇನೆ ಅವ್ರನಿಂದ ದೂರ ಇಟ್ಟಿರೋದು. ನಿನಗ್ ಸಂಬಂಧ ಇಲ್ದೇ ಇರೋ ವಿಷಯದ ಬಗ್ಗೆ ನೀನ್ ತಲೆ ಹಾಕ್ಬೇಡ. ಹ? ಸಂಬಂಧ ಪಡ್ದೇ ಇರೋ ವಿಷಯನ? ಪುಟ್ಟ ಮೇಡಮ್ಗೆ ಯಾರೇ ತೊಂದರೆ ಮಾಡಿದ್ರು ಅವ್ರನ್ನ ಪ್ರಶ್ನೆ ಮಾಡೋ ಹಕ್ಕು ನನಗಿದೆ. ನಾಲ್ಗೆ ಉದ್ದ ಆಗ್ತಿದೆ ದುರ್ಗಾ. ಹೌ ಡೇರ್ ಯು? ಮೊದ್ಲು ಪುಟ್ಟ ಮೇಡಮ್ಗೆ ನೀನ್ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ ಅಂತ ಹೇಳು. ಆಮೇಲೆ ನನ್ ಧೈರ್ಯ ಎಷ್ಟಿದೆ ಅಂತ ಮಾತಾಡೋಣ.